ದ ಡೆವಿಲ್ ಎಂಬ ಮೂವಿ ರಿಲೀಸ್ ಆಯಿತು ನಿನ್ನೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನಿನ್ನೆ 12:45 ಶೋಗೆ ಹೋದೆವು. 2 ಗಂಟೆ ಒಂದು 50 ನಿಮಿಷ, 49 ನಿಮಿಷ ಇರೋದು ದೊಡ್ಡ ಮೂವಿ ಆಗಿದೆ. ನನಗೆ ಅಷ್ಟು ಇಷ್ಟ ಆಗಿಲ್ಲ. ಅದೇ ರೀತಿ ನಾವು ಮೂವಿ ಎಲ್ಲ ನೋಡಿ ಬರುವಾಗನೇ ಗಂಟೆ ಒಂದು 5:20, 5:30 ಆಗಿದೆ ಮನೆಗೆ ತಲುಪುವಾಗ. ಚಾ ಎಲ್ಲ ಕುಡಿದು ಬಂದದ್ದು. ಅದೇ ರೀತಿ ಬರುವಾಗ ನಾನು ಗೂಗಲಲ್ಲಿ ನೋಡುವಾಗ ಕೆಲವು ಸೈಟ್ ಉಂಟು. ಸೈಟಲ್ಲಿ ಬರ್ತದೆ ಕೆಲವು ಮೂವಿಗಳು ಲೀಕ್ ಆಗ್ತದೆ. ಎಷ್ಟು ಅದನ್ನು ನಿಲ್ಲಿಸಿದ್ರು ಸಹ ಬೇರೆ ಬೇರೆ ಡೊಮೈನಲ್ಲಿ ಸೈಟ್‌ಗಳು ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿ ಸಂಜೆ ನೋಡಿದಾಗ ಈ ಮೂವಿ ಲೀಕ್ ಆಯಿತು. ಟೆಲಿಗ್ರಾಮಲ್ಲಿ ಗೊತ್ತಿಲ್ಲ ನಾನು ನೋಡಿಲ್ಲ. ಅದೇ ರೀತಿ ನಾನು ಅಷ್ಟು ಯೂಸ್ ಮಾಡಲ್ಲ ಟೆಲಿಗ್ರಾಮ್. ಒಮ್ಮೊಮ್ಮೆ ಮಾತ್ರ ಯೂಸ್ ಮಾಡುದು. ಅದೇ ರೀತಿ ಕ್ರೋಮಲ್ಲಿ ನೋಡುವಾಗ ಒಂದು ಸೈಟಲ್ಲಿ ದ ಡೆವಿಲ್ ಎಂಬ ಮೂವಿ ಲೀಕ್ ಆಯಿತು. 2 ಗಂಟೆ 49 ನಿಮಿಷ ಇರುವ ಒಂದು ಮೂವಿ ಆಗಿದೆ. ಅದು ಲೀಕ್ ಆಯಿತು. ಯಾರು ನೋಡಿಲ್ಲ ಅಂತ ಗೊತ್ತಿಲ್ಲ. ಅದು ಎಷ್ಟು ನಾವು ಒಮ್ಮೆ ಗೂಗಲ್ ಸರ್ಚಿಗೆ ಹಾಕಿದ್ರು ಅದು ಪುನಃ, 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 ಪುನಃ ಅಪ್‌ಲೋಡ್ ಮಾಡ್ತಾರೆ ಯಾರಾದ್ರು. ಈಗ ಕನ್ನಡ ಆಗ್ಲಿ, ತಮಿಳ್, ಹಿಂದಿ, ತೆಲುಗು, ಮಲಯಾಳ ಫಸ್ಟ್‌ಗೆ ಬರುದು ಈಗ ಕನ್ನಡ ಲೀಕ್ ಆಗುದು. ನಾನು ಹೇಳ್ತೇನೆ. ಅವತ್ತೆಲ್ಲ ಹಿಂದಿ ರಪ್ಪ ಬರ್ತದೆ. ಹಿಂದಿ ಸಹ ರಪ್ಪ ಬರ್ತದೆ. ಈಗ ಇವತ್ತು ರಿಲೀಸ್ ಆಯಿತು. ಬೆಳಿಗ್ಗೆ 9 ಗಂಟೆಗೆ ಶೋ ರಿಲೀಸ್ ಆಯಿತು. ಫಸ್ಟ್ ಡೇ ಫಸ್ಟ್ ಶೋ. ಸಂಜೆ ಒಂದು 6 ಗಂಟೆ 7 ಗಂಟೆ ಆಗುವಾಗ ಮೂವಿ ಫುಲ್ ಎಚ್‌ಡಿಯಲ್ಲಿ ಲೀಕ್ ಆಯಿತು. ಫುಲ್ ಲೀಕ್ ಆಯಿತು. ಈಗ ಕನ್ನಡ ಬೇಗ ಬೇಗ ಬರ್ತದೆ. ಬೇಗ ಬೇಗ ಅಂದ್ರೆ ಆ ಬ್ರಾಟ್ ಎಂಬ ಒಂದು ಮೂವಿ ಬಂತಲ್ಲ. ಅದು ಸಂಜೆ ಒಂದು 6 ಗಂಟೆ 8 ಗಂಟೆಗೆ ಕ್ರೋಮ್ ಸರ್ಚ್ ಇಂಜಿನಲ್ಲಿ ಬಂತು ಮೂವಿ. ಅದೇ ರೀತಿ ಈ ರೀತಿ ಎಲ್ಲ ದ ಡೆವಿಲ್ ಎಂಬ ಮೂವಿ ಲೀಕ್ ಆಯಿತು. ನಾವು ಎಷ್ಟು ಅದನ್ನು ನಿಲ್ಲಿಸಿದ್ರು ಸಹ ಪೈರಸಿ ಎಂಬುದು ಲೀಕ್ ಆಗ್ತಾ ಇರ್ತದೆ. ಅದೇ ರೀತಿ ಮತ್ತೊಂದುಂಟು. ನಾನು ನಿನ್ನೆ ಮೂವಿ ಪುತ್ತೂರು ಎಂಬ ಊರಿಗೆ ಹೋದದ್ದು ಮೂವಿ ನೋಡ್ಲಿಕ್ಕೆ. ಒಬ್ಬ ಕ್ಯಾಮರಾ ಇಟ್ಕೊಂಡು ಹೀಗನೆ ಸ್ನ್ಯಾಪ್ ಚಾಟ್ ಮಾಡ್ತಾ ಇರ್ತಾನೆ. ಸ್ನ್ಯಾಪ್ ಚಾಟ್. ಅದರಲ್ಲಿ ಒಂದು ಸೀನು ಅವನು ಫುಲ್ ಒಂದು ಅರ್ಧ ಗಂಟೆ ತೆಗ್ದದಂತ ಕಾಣ್ತದೆ. ನೋಡ್ತಾ ಇದ್ದೇನೆ. ತೆಗ್ತಾ ಇದ್ದಾನೆ. ಅದು ಸ್ವಲ್ಪ ಒಬ್ಬಾಕುವ ನಿಲ್ಲಿಸಿದ ವಿಡಿಯೋವನ್ನು. ಅದೇ ರೀತಿ ಹೇಳ್ಬೇಕಾದ್ರೆ ಈ ರೀತಿ ಎಲ್ಲ ಮಾಡ್ತಾರೆ. ನಾವು ಈಗ ಮಲಯಾಳ ಮೂವಿ ಇವತ್ತು ರಿಲೀಸ್ ಆದ್ರೆ ಅವತ್ತೇ ಇರಲ್ಲ. ಬೆಳಿಗ್ಗೆ ಆಗುವ ಸೈಟಲ್ಲಿ ಇರ್ತದೆ. ಈಗ ಕನ್ನಡ ಒಂದೇ ದಿವಸದಲ್ಲಿ ಲೀಕ್ ಆಗ್ತದೆ. ಅದು ಎಷ್ಟು ಹೇಳಿದ್ರು ನಾವು ಈ ಪೈರಸಿ ಎಂಬ ಅವತ್ತೇ ಎಲ್ಲ ಸಿಡಿಯಲ್ಲಿ ಲೀಕ್ ಆಗ್ತಿತ್ತು. ಸಿಡಿ ಉಂಟಲ್ಲ 700 ಎಂಬಿಯ ಸಿಡಿ ಅದರಲ್ಲಿ ಲೀಕ್ ಆಗ್ತಿತ್ತು. ಅಂಗಡಿಯಲ್ಲಿ ಮಾರ್ತಿದ್ರು. ಅವತ್ತು ಈಗೆಲ್ಲ ಅವತ್ತು. ಈಗ ಡೊಮೈನ್ ಎಲ್ಲ ಉಂಟಲ್ಲ ಗೂಗಲಲ್ಲಿ ಒಂದು ಡೊಮೈನ್ ಮಾಡಿ ಸರ್ವರ್ ವಿಪಿಎನ್ ಎಲ್ಲ ಯೂಸ್ ಮಾಡಿ ಡೌನ್‌ಲೋಡ್ ಮಾಡುದು. ಅದೇ ರೀತಿ ದ ಡೆವಿಲ್ ಎಂಬ ಮೂವಿ ನಾನು ನಿನ್ನೆ ನೋಡಿದೆ. ಅಷ್ಟೆಲ್ಲ ಬೇಗ ಬರಲ್ಲ ಕನ್ನಡ ಮೂವಿ ಲೀಕ್ ಆಗಲ್ಲ. ಒಂದು 2 ದಿವಸ 3 ದಿವಸ ಲೀಕ್ ಆಗ್ತದೆ. ಅದೇ ರೀತಿ ಇದು ರಪ್ಪ ಬಂತು. ಯಾಕಂದ್ರೆ ಇದನ್ನು ಫಾರಿನಲ್ಲಿ ರಿಲೀಸ್ ಮಾಡಿದ್ದಾರೆ ಅಣ್ಣಂದಿರಲ್ಲಿ. ಅಲ್ಲಿ ವಿಡಿಯೋ ತೆಗೆದು, ಇಲ್ಲಿ ಆಡಿಯೋ ತೆಗೆದು ಮ್ಯಾಚ್ ಮಾಡಿ ಅಪ್‌ಲೋಡ್ ಮಾಡಿ ಬಿಟ್ಟಿದ್ದಾರೆ. ದ ಡೆವಿಲ್ ಎಂಬ ಮೂವಿ. ಈ ಲೀಕ್ ಮಾಡುವ ಅಭಿಪ್ರಾಯ ಏನಂತ ಕಮೆಂಟ್ ರೀತಿಯಲ್ಲಿ ಹೇಳಿ. ದ ಡೆವಿಲ್ ಎಂಬ ಮೂವಿ ಲೀಕ್ ಆಗಿದೆ. ಬೇಕಾದ್ರೆ ಅದರ ಒಂದು ಚಿಕ್ಕ ಸರಿಯಾಗಿ ತೋರಿಸ್ತೇನೆ. ಅದು ಫುಲ್ ಎಚ್‌ಡಿ 2 ಜಿಬಿ, 3 ಜಿಬಿ, 4 ಜಿಬಿ ಇರುವ ಒಂದು ಇದಾಗಿದೆ, ಫೈಲ್ ಆಗಿದೆ. ಈಗ ಐಫೋನ್ ಎಲ್ಲ ಉಂಟಲ್ಲ ಅದರಲ್ಲಿ ತೆಗೆದ್ರೆ ಸಾಕು 4 ಜಿಬಿ, 5 ಜಿಬಿ, 8 ಜಿಬಿ, 9 ಜಿಬಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ನನಗೆ ಅಷ್ಟು ಕನ್ನಡ ಬರಲ್ಲ. ನನ್ನ ಊರು ಕಾಸರಗೋಡು ಅಂತ. ತುಂಬಾ ಈ ರೀತಿ ಪೈರಸಿ ಮಾಡ್ಬೇಡಿ. ಹೊಸ ಹೊಸ ಮೂವಿ ಅದು ನಾನು ಡಿ ಬಾಸ್ ಮೂವಿ ಮಾತ್ರ ಅಲ್ಲ. ಬ್ರಾಟ್ ಲೀಕ್ ಆಗಿದೆ. ಅದೇ ರೀತಿ ಮೊನ್ನೊಂದು ಯಾವುದು ದೀಕ್ಷಿತ್ ಶೆಟ್ಟಿನೊಂದು ಮೂವಿ ಉಂಟು. ಅದು ಸಹ ಲೀಕ್ ಆಗಿದೆ. ಕನ್ನಡ ಮೂವಿ ಎಲ್ಲ ಲೀಕ್ ಆಗಿದೆ. ಎಲ್ಲ ಮೂವಿ. ಚಿಕ್ಕ ಚಿಕ್ಕ ಮೂವಿಗೆ ಇದು ಎಫೆಕ್ಟ್ ಆಗುದು. ಯಾಕಂದ್ರೆ ಚಿಕ್ಕ ಮೂವಿ ಎಲ್ಲ ನೋಡ್ಲಿಕ್ಕೆ ಹೋಗುದು ಬೇಡ ಅಂತ ಇದರಲ್ಲಿ ನೋಡ್ತಾರೆ. ನನ್ನೊಂದು ಅಭಿಪ್ರಾಯ. ಆ ಏನ್ ಮಾಡುದಪ್ಪ. ಅದರ ಟೀಮ್ ಎಲ್ಲ ಉಂಟು. ಟೀಮ್ ಎಷ್ಟು ಇಟ್ರು ಅದು ಪ್ರಯೋಜನ ಇಲ್ಲ. ಲೀಕ್ ಆಗ್ತಾನೆ ಇರ್ತದೆ. ಈಗ ತೆಲುಗಿಗೆ ಮೊನ್ನೆ ಪೊಲೀಸರು ಹಿಡಿದ್ರು. ಐಬೊಮ್ಮ ಸೈಟ್ ಅಂತ ಉಂಟು. ಪೊಲೀಸ್ ಎಲ್ಲ ಅದರ ಓನರ್ ಎಲ್ಲ ಹಿಡಿದ್ರು. ಆದ್ರೆ ಅವನಲ್ಲ ಓನರ್. ಅದು ಬೇರೆ ಬೇರೆ ಇರ್ತಾರೆ. ಅದು ಸೈಟ್ ಈಗ ಸಹ ಉಂಟು ಗೂಗಲಲ್ಲಿ ಬೇಕಾದ್ರೆ. ಬೇರೆ ಹೆಸರಲ್ಲಿ ಉಂಟು ಡೊಮೈನಲ್ಲಿ. ಹೇಳುದಿಲ್ಲ ಯಾವುದೆಲ್ಲ. ಇದರ ಅಭಿಪ್ರಾಯ ಏನಂತ ಕಮೆಂಟ್ ರೀತಿಯಲ್ಲಿ ಹೇಳಿ. ಒಂದು ಚಿಕ್ಕೊಂದು ಅಭಿಪ್ರಾಯ ಮಾತ್ರ ಹೇಳಿದ್ದು. ಬಾಯ್ ಬಾಯ್.